ಜಪಾನಿನ ಸಮರಕಲೆ ಕರಾಟೆ ಭಾರತದಲ್ಲಿ ನೆಲೆಯೂರಿದೆ. ಆದರೆ ಬೇರೂರಿರೋದು ಅಷ್ಟಕ್ಕಷ್ಟೇ. ಅಂಥದ್ರಲ್ಲಿ ಕರ್ನಾಟಕದ ಈ ಕ್ರೀಡಾಪಟುಗಳು ಹೊರ ರಾಜ್ಯಗಳಲ್ಲಿ ಎದುರಾಳಿಗಳನ್ನು ಮಣ್ಣು ಮುಕ್ಕಿಸಿ ನಮ್ಮ ನಾಡಿಗೆ ಪದಕ ಪ್ರಶಸ್ತಿಗಳ ರಾಶಿಯನ್ನೇ ಹೊತ್ತು ತಂದಿದ್ದಾರೆ. ಹೌದು, ಕೆಆರ್ಪುರ ಸಮೀಪದ ಎ ನಾರಾಯಣಪುರದ ಲೈಫ್ ಫಿಟ್ನೆಸ್ ಕ್ರಾಸ್ ಫಿಟ್ ಕಾಂಬೌಟ್ ಸ್ಪೋರ್ಟ್ಸ್ ಅಕಾಡೆಮಿ ಕರಾಟೆ ಕ್ರೀಡಾಪಟುಗಳು ಮೈಸೂರು ಸೇರಿದಂತೆ ಹೊರ ರಾಜ್ಯಗಳಾದ ಕೇರಳದಲ್ಲಿ ನಡೆದ ಕರಾಟೆ ಪಂದ್ಯಾವಳಿಯಲ್ಲಿ ಎದುರಾಳಿಗಳನ್ನು ಮಣ್ಣು ಮುಕ್ಕಿಸಿ ತಮ್ಮ ಶಕ್ತಿ ಸಾಮರ್ಥ್ಯವನ್ನು ಮೆರೆದು ಚರಿತ್ರೆಯನ್ನು ರಚಿಸಿದ್ದಾರೆ. ಈ ಕುರಿತು ಕರಾಟೆ ಮಾಸ್ಟರ್ ಸನ್ಸೈ ಬಾಬು ನಟರಾಜ್ ಅವರು ಮಾತನಾಡಿ, ಕರಾಟೆ ಎಂಬ ಸಮರ ಕಲೆಯನ್ನು ಈಗಿನ ಯುವಕರಲ್ಲಿ ಕಲಿಯುವ ಆಸಕ್ತಿ ಅತಿ ಕಡಿಮೆ. ದೈಹಿಕ ಶಿಸ್ತು, ಏಕಾಗ್ರತೆ ಹಾಗೂ ಆತ್ಮಸ್ಥೈರ್ಯ ಹೆಚ್ಚಿಸಲು ಸಹಕಾರಿಯಾಗುವ ಈ ಕರಾಟೆ ಲಿಂಗ ಭೇದವಿಲ್ಲದೆ ಕಲಿಯುವ ಅವಕಾಶವಿದೆ. ಕಲಿತು ಸಾಧನೆಗೈಯುವ ಚತುರತೆ ಇರುತ್ತೆ. ಹಾಗೆ ನಮ್ಮ ಅಕಾಡೆಮಿಯ ಮಕ್ಕಳು ಮೇ 9 ಮತ್ತು 10ರಂದು ನಡೆದ ಆಲ್ ಇಂಡಿಯಾ ನ್ಯಾಷನಲ್ ಮಾರ್ಷಲ್ ಆರ್ಟ್ಸ್ ಪೂರ್ಣ ಸಂಪರ್ಕ ನಾಕ್ಡೌನ್ ಓಪನ್ ಟೂರ್ನಮೆಂಟ್ನಲ್ಲಿ ಭಾಗವಹಿಸಿದ ಪದ್ಮಪ್ರಿಯಾ ಬಾಬು ಸಾಮೃದ್ ಅವರು ಚಾಂಪಿಯನ್ಶಿಪ್ ಗೆದ್ದಿದ್ದು ಮತ್ತು ಮೇ 25ರಂದು ಕೇರಳದಲ್ಲಿ ನಡೆದ ಐಕೆಒ ಮಾರ್ಟ್ಸ್ ಶಿಮ್ ಅಖಿಲ ಭಾರತ ರಾಷ್ಟ್ರೀಯ ಪೂರ್ಣ ಸಂಪರ್ಕ ನಾಕ್ಡೌನ್ ಓಪನ್ ಟೂರ್ನಮೆಂಟ್ನಲ್ಲಿ ಕರುಣಾಮೂರ್ತಿ, ಕೃಷ್ಣ ಚೈತನ್ಯ, ಲಕ್ಷ್ಯಕುಮಾರ್ ಚಾಂಪಿಯನ್ಶಿಪ್ ಗೆದ್ದಿದ್ದು ಉಲ್ಲಾಸ್ 2ನೇ ಸ್ಥಾನವನ್ನು ಗೆದ್ದಿದ್ದಾರೆ ಮತ್ತು ಸೆನ್ಸೈ ಲಕ್ಷಿತಾ ಬಾಬು ಅವರು ಜಪಾನ್ನಿಂದ ಅಂತಾರಾಷ್ಟ್ರೀಯ ಸ್ಯಾಂಡನ್ 3ನೇ ಡಾನ್ ಬ್ಲಾಕ್ ಬೆಲ್ಟ್ ಅನ್ನು ಉತ್ತೇಜಿಸಿದ್ದಾರೆ ಎಂದು ವಿವರಿಸಿದರು. ನನ್ನ ಹೆಸರು ಸೆನ್ಸೈ ಬಾಬು ನಟರಾಜ್, ಏನಂಬರಲ್ಲಿ ವಾಸ ಮಾಡ್ತಾ ಇದ್ದೀನಿ. ಸುಮಾರು ನಮ್ಮ ಮಕ್ಕಳು ಒಂದು 15-20 ಜನ ಮಕ್ಕಳು ಮೈಸೂರು ಟೂರ್ನಮೆಂಟಲ್ಲಿ ಮೇ 15 ಆಲ್ ಇಂಡಿಯಾ ಚಾಂಪಿಯನ್ ಟೂರ್ನಮೆಂಟ್ನಲ್ಲಿ ಸುಮಾರು 15 ಜನ ಮಕ್ಕಳು ಚಾಂಪಿಯನ್ಶಿಪ್ ಗೆದ್ದಿದ್ದಾರೆ, ಗೋಲ್ಡ್ ಮೆಡಲ್ ತಂದಿದ್ದಾರೆ. ಮತ್ತು ಕೋಳಿಕೋಡ್ನಲ್ಲಿ ಕೇರಳದಲ್ಲಿ ಅದು ನ್ಯಾಷನಲ್ ಲೆವೆಲ್ ಟೂರ್ನಮೆಂಟ್ ಮೇ 25ನೇ ತಾರೀಕು 2025 ಇಸ್ವಿನಲ್ಲಿ ಚಾಂಪಿಯನ್ಶಿಪ್ ಗೆದ್ಕೊಂಡ್ಬಂದಿದ್ದಾರೆ 8 ಜನ ಮಕ್ಕಳು. ಸುಮಾರು ಇಲ್ಲಿ ಮಕ್ಕಳು 30-40 ಜನ ಮಕ್ಕಳು ಟ್ರೈನ್ ಮಾಡ್ತಿದ್ದಾರೆ, ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಇದು ಕ್ಯೂಕುಶಿನ್ ಕರಾಟೆ ಟೂರ್ನಮೆಂಟ್ ಇಸ್ ಅ ಫುಲ್ ಕಾರ್ನರ್ ಸ್ಟೈಲ್. ಇದು ಸ್ಟೈಲ್ ಬಂದ್ಬಿಟ್ಟು ಫ್ರಮ್ ಜಪಾನಿಂದ. ನಾನು 4 ಟೈಮ್ ಬ್ಲ್ಯಾಕ್ ಬೆಲ್ಟ್ ಫ್ರಮ್ ಜಪಾನ್, ನನ್ನ ಬ್ರಾಂಚ್ ಆಫ್ ಕರ್ನಾಟಕ. ನನ್ನ ಮಗಳು ಪದ್ಮಪ್ರಿಯಾ, ಲಕ್ಷಿತಾ, ಕೃಷ್ಣ ಚೈತನ್ಯ, ಕರುಣಾಮೂರ್ತಿ, ಸಮೃದ್ಧ್, ಲಕ್ಷಯ್ ಕುಮಾರ್ ಮತ್ತು ಉಲ್ಲಾಸ್ ಇವರೆಲ್ಲರೂ ಚಾಂಪಿಯನ್ಶಿಪ್ ಗೆದ್ದು ಬಂದಿದ್ದಾರೆ. ನಿತೀಶ್ ಬಂದ್ಬಿಟ್ಟು ಆಲ್ರೆಡಿ 6 ಟೈಮ್ ಚಾಂಪಿಯನ್, 6 ಸಾರಿ ಅನ್ಡಿಫಿಟೆಡ್ ಚಾಂಪಿಯನ್. ಪದ್ಮಪ್ರಿಯಾ ಬಂದ್ಬಿಟ್ಟು ಸುಮಾರು 5 ಸಾರಿ ನ್ಯಾಷನಲ್ ಟೂರ್ನಮೆಂಟಲ್ಲಿ ಚಾಂಪಿಯನ್ಶಿಪ್ ಗೆದ್ದಿದ್ದಾರೆ. ಇಲ್ಲೇ ನಾವು ಏನಾಪುರದಲ್ಲಿ ಸುಮಾರು ಒಂದು 20 ವರ್ಷದಿಂದ ಕರಾಟೆ ಜಿಮ್ ಎಲ್ಲನೂ ಇದು ಕೋಚಿಂಗ್ ಮಾಡ್ತಾಯಿದ್ದೀನಿ. ನಮ್ಮದೇ ಓನ್ ಸಂಸ್ಥೆ ಇದೆ. ಮತ್ತು ಎಲ್ಲ ಮಕ್ಕಳು ಕರಾಟೆ ಕಲಿಬೇಕು, ಡಿಸಿಪ್ಲಿನ್ ಆಗಿರಬೇಕು, ಹೆಲ್ತಿಯಾಗಿರಬೇಕು. ಡ್ರಗ್ಸ್ ನೋ ಡ್ರಗ್ಸ್, ನೋ ಸ್ಮೋಕಿಂಗ್, ನೋ ಆಲ್ಕೋಹಾಲ್. ಆರೋಗ್ಯವಾಗಿ ಫಿಟ್ಟಾಗಿ ಎಲ್ಲರೂ ಒಳ್ಳೆ ರೀತಿಯಲ್ಲಿ ದೇಶಕ್ಕೆ ಹೆಸರು ತಂದುಕೊಟ್ಟು, ಒಳ್ಳೆ ರೀತಿಯಲ್ಲಿ ತಾಯಿ ತಂದೆಗೆ ಹೆಸರು ತಂದುಕೊಟ್ಟು ಒಳ್ಳೆ ಅಚೀವ್ಮೆಂಟ್ ಮಾಡ್ಬೇಕಂತೇಳಿ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊತೀನಿ. ಸರ್, ಮಕ್ಕಳು ಮೈಸೂರಿನಲ್ಲಿ ಒಟ್ಟಾಗಿ 11 ಜನ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ರೆ ಅದರಲ್ಲಿ 2 ಮಕ್ಕಳೇ ಚಾಂಪಿಯನ್ಶಿಪ್ ಇದೆ. ಯಾಕಂದರೆ ಇದು ಬ್ಯಾರಿಸ್ಟರ್ ಇತ್ತು, MMA ಇತ್ತು ಅದು ಟ್ರೈನಲ್ಲಿ. ತಿರ್ಗಾ ಪ್ರಾಕ್ಟೀಸ್ ಮಾಡಿಬಿಟ್ಟು ಕೋಳಿಕೋಡ್ನಲ್ಲಿ ಒಂದು 15 ಜನ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ರು. 14ನಲ್ಲಿ ಸುಮಾರು 8 ಜನ ಮಕ್ಕಳು ಚಾಂಪಿಯನ್ಶಿಪ್ ಗೋಲ್ಡ್ ಮೆಡಲ್ ತೊಗೊಂಡ್ರು ನ್ಯಾಷನಲ್ನಲ್ಲಿ. ಆಮೇಲೆ ಬೇರೆ ಮಕ್ಕಳು 2nd ಪ್ಲೇಸ್ ತೊಗೊಂಡಿದ್ದಾರೆ. ಮುಂದೆ ನೆಕ್ಸ್ಟು ಇದರಲ್ಲಿದೆ, ಏನದು ಕೊಯಂಬತ್ತೂರು ತಮಿಳುನಾಡು ಟೂರ್ನಮೆಂಟ್ ಇದೆ ಸೆಪ್ಟೆಂಬರ್ 22ನೇ ತಾರೀಕು 2025ನಲ್ಲಿ ಐಕ್ಯಮಿಷನ್ ಮೇಲೆ. ಅದನ್ನಲ್ಲೂ ಪ್ರಾಕ್ಟೀಸ್ ಮಾಡಿಕೊಂಡು ಹೆಚ್ಚಾಗಿ ಗೋಲ್ಡ್ ಮೆಡಲು ತರೋಣ ಅಂತ ಎಲ್ಲರೂ ರೀತಿಯಲ್ಲಿ ಟ್ರೈನಿಂಗ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಲಕ್ಷಿತಾ ಬಾಬು, ನಾನು 2016ಇಂದ ಕರಾಟೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನಾನು ತುಂಬ ಟೂರ್ನಮೆಂಟಲ್ಲಿ ಭಾಗವಹಿಸಿ ತುಂಬ ಟ್ರೋಫೀಸ್ ಮತ್ತು ಮೆಡಲ್ಸ್ ಪಡೆದಿದ್ದೀನಿ. ನ್ಯಾಷನಲ್ ಇಂಟರ್ನ್ಯಾಷನಲ್ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ನಾನು 2024ಅಲ್ಲಿ 18+ ಆಲ್ ಇಂಡಿಯಾ ಚಾಂಪಿಯನ್ ಪಡೆದಿದ್ದೇನೆ, ವುಮೆನ್ಸ್ ಚಾಂಪಿಯನ್ ಪಡೆದಿದ್ದೇನೆ. ಎಲ್ಲ ಹೆಣ್ಮಕ್ಳು ಕರಾಟೆ ಕಲಿಬೇಕು, ಅವರು ಸೆಲ್ಫ್ ಡಿಫೆನ್ಸ್ಗೋಸ್ಕರ ಕಲಿಬೇಕು, ಎಲ್ಲರೂ ಸ್ಟ್ರಾಂಗ್ ಆಗಿರ್ಬೇಕಂತ ಹೇಳಿ. ಹೆಸರು ಒಂದು ಪದ್ಮಪ್ರಿಯಾ ಬಾಬು. ನಾನೊಂದು 5 ಟೈಮ್ ಚಾಂಪಿಯನ್ ಆಗಿದ್ದೀನಿ. ರೀಸೆಂಟಾಗಿ ಮೈಸೂರಲ್ಲಿ ನಾನೊಂದು ಕಪ್ಪು ಗೆದ್ದಿದ್ದೀನಿ, ಫಸ್ಟ್ ಪ್ಲೇಸ್ ಗೆದ್ದಿದ್ದೀನಿ. ನಾವು ರೀಸೆಂಟಾಗಿ ಕೇರಳದಲ್ಲಿ ಟೂರ್ನಮೆಂಟ್ ಹೋಗಿದ್ವಿ. ಅದರಲ್ಲಿ ನಾವು ಮೆನ್ಸಲ್ಲಿ ನಾವು ಗೆದ್ದಿದ್ವಿ 14+. ಮತ್ತು ನಮ್ಮ ಗುರು ಚೆನ್ನಾಗಿ ಹೇಳ್ಕೊಡ್ತಾರೆ. 4 ಟೈಮ್ ಚಾಂಪಿಯನ್ ಆಗಿದ್ದೀನಿ. ಇವಾಗ ರೀಸೆಂಟಾಗಿ ಮೈಸೂರಲ್ಲಿ ಫಸ್ಟ್ ಪ್ಲೇಸ್ ಗೆದ್ದಿದ್ದೀನಿ. ಏನಿವತ್ತು ನಾವು ಕೆಆರ್ಪುರ ವಿಧಾನಸಭಾ ಕ್ಷೇತ್ರದ ವಾರ್ಡ್ ನಂಬರ್ 56
ನಮ್ಮ ಬಾಡಿ ಬಿಲ್ಡಿಂಗ್ ಚಾಂಪಿಯನ್, ಕರಾಟೆ ಚಾಂಪಿಯನ್, ಯೋಗ ಚಾಂಪಿಯನ್ ಈ ಒಂದು ಸಾಧನೆಗಳಲ್ಲಿ ಮುನ್ನುಗ್ಗಿ ಬರ್ತಿರ್ತಕ್ಕಂಥವ್ರು. ಈ ಸಾಧನೆಗೆ ಇನ್ನೂ ಅನೇಕ ಪುಟಾಣಿ ಯುವಕರ ಮಕ್ಕಳನ್ನ ಕರ್ತಾ ಇರ್ತಕ್ಕಂಥದ್ದು. ಇವತ್ತು ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಗೆಲ್ಲುವಂಥ ಕೆಲಸನ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಶ್ರೀಯುತ ಪ್ರವೀಣ್ ಕುಮಾರ್ ಶೆಟ್ಟಿ ಅನ್ನೋರು ಬರೆದ 56ನೇ ವಾರ್ಡ್ ನಂಬರ್ ಅಧ್ಯಕ್ಷರಾದ ಬಾಬುರವರಿಗೆ ನಾನು ಮೊದಲನೇದಾಗಿ ಧನ್ಯವಾದ ತಿಳಿಸ್ತೀನಿ.